ಇನ್ನು ಒಂದು ಕಡೆ ಇದು ಆದರೆ ಮತ್ತೊಂದು ಕಡೆಯಲ್ಲಿ ಈ ಕಲ್ಲು ಎಸೆತ ಕೇಸ್ಗೆ ಸಂಬಂಧಪಟ್ಟಂತೆ ಹಿಂದೂ ಮತ್ತು ಮುಸ್ಲಿಂ ಮುಖಂಡರ ಜೊತೆ ಶಾಂತಿ ಸಭೆಯನ್ನು ಕರೆಯಲಾಗಿದೆ. ಮದ್ದೂರಿನ ಪದ್ಮಾವತಿ ಚೌಲ್ಟ್ರಿಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಒಂದು ಶಾಂತಿ ಸಭೆ ನಿಗದಿಯಾಗಿರುವುದು. ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಆದರೆ ಈ ಸಭೆಯಲ್ಲಿ ನಿಜವಾಗ್ಲೂ ಆ ಪರಿಸ್ಥಿತಿ ತಿಳಿಗೊಳಿಸುವಂಥ ಕೆಲಸ ಆಗುತ್ತಾ? ನಮಗೊತ್ತಿರುವಂಥ ಮಾಹಿತಿ ಪ್ರಕಾರ ಕೆಲವೊಂದಷ್ಟು ಹಿಂದೂ ಮುಖಂಡರು ಈ ಸಭೆಯನ್ನು ಬಹಿಷ್ಕರಿಸಿದ್ದಾರಂತೆ. ಏಕಪಕ್ಷೀಯವಾಗಿ ನಡೆಯೋದಾದರೆ ಶಾಂತಿ ಸಭೆ ಹೆಂಗಾಗುತ್ತದು? ಕಾಂಪ್ರಮೈಸ್ ಹೆಂಗಾಗುತ್ತೆ? ಸೊ ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇರುವಂಥ ಒಂದು ಶಾಂತಿಯ ಸಭೆ ಅದು. ಅಂದರೆ ಹಿಂದೂ ಮುಖಂಡರು, ಮುಸ್ಲಿಂ ಮುಖಂಡರು ಎಲ್ಲ ಕೂತು ಯಾವ ರೀತಿ ಇದನ್ನು ತಿಳಿಗೊಳಿಸಬೇಕು ಈ ಪರಿಸ್ಥಿತಿಯನ್ನು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳುವಂಥ ಸಭೆ ಅದು. ಸೊ ಮಂಡ್ಯದ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೀತಾ ಇದೆ ಮದ್ದೂರಿನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ. ಸೊ ಈಗಾಗಲೇ ಮುಖಂಡರು ಆಗಮಿಸಿದ್ದಾರೆ, ಹಿಂದೂ ಮುಖಂಡರು ಜೊತೆಗೆ ಮುಸ್ಲಿಂ ಮುಖಂಡರು. ಆ್ಯಂಡ್ ಅವರನ್ನು ಸಮಕ್ಷಮದಲ್ಲಿ ಕೂರಿಸಿ ಒಂದು ಶಾಂತಿಯ ಸಭೆಯನ್ನು ಸಚಿವರು ಮಾಡ್ತಾ ಇರೋದು. ಸೊ ಈ ಒಂದು ಸಭೆಯಲ್ಲಿ ನಿಜವಾಗ್ಲೂ ಆ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗುತ್ತಾ? ಪರಿಸ್ಥಿತಿಯನ್ನು ತಿಳಿಗೊಳಿಸಲಿಕ್ಕೆ ಎರಡೂ ಸಮುದಾಯದವರು ಒಪ್ಕೊಳ್ತಾರಾ? ಈ ಪ್ರಶ್ನೆ ಇನ್ನಷ್ಟೇ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.